ಯಾರು ವೀಕ್ ಅನ್ನೋ ಹ್ಯೂಮನ್ ಬೀಯಿಂಗ್ಸೇ ಇಲ್ಲ. 90% ಆಫ್ ದ ಪೀಪಲ್ ಆರ್ ವೀಕ್ ಮೈಂಡೆಡ್. ಎಸ್, ಕೇಳಿಸ್ಕೊಂಡಿದ್ದು ಕರೆಕ್ಟೆ. ಏನಿಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೂ ಮ್ಯಾನಿಫೆಸ್ಟೇಷನ್ ಪವರ್ ಅನ್ನೋದೇ ಗೊತ್ತಿಲ್ಲ. ಎಷ್ಟು ನೆಗೆಟಿವಿಟಿ ತುಂಬ್ಕೊಂಡ್ಬಿಟ್ಟಿದೆ ಅಂದರೆ ಎಲ್ಲರಿಗೂ ಆಗಲ್ಲ ಅನ್ನೋದ್ರಲ್ಲೇ ಇರ್ತಾರೆ. ಬಟ್ ಯಾರೋ ಕಮ್ಮಿ ಜನನೇ ಇಲ್ಲ, ಏನೇ ಆದರೂ ಆಗುತ್ತೆ ಅನ್ನೋ ಮೈಂಡ್ಸೆಟಲ್ಲಿ ಇರ್ತಾರೆ. ಅಂಥವ್ರಿಗೆ ಅವ್ರು ಏನೇನು ಅಂದ್ಕೊಂಡಿರ್ತಾರೋ ಅಕಾಂಪ್ಲಿಷ್ ಮಾಡೋದು. ನೀವು ಎಷ್ಟೇ ರಿಸರ್ಚ್ ನೋಡಿರಿ, ಇದನ್ನು ಮಾಸ್ಟರ್ ಮಾಡಿದವರು ಏನು ಬೇಕಾದ್ರೂ ಮಾಸ್ಟರ್ ಮಾಡ್ತಾರೆ. ನಾನು ರೀಸೆಂಟಾಗಿ ಒಂದು ರಿಸರ್ಚ್ ನೋಡಿದೆ. ಅದರಲ್ಲಿ ಒಬ್ಬನಿಗೆ ಬಟ್ಟೆ ಕಟ್ಬಿಟ್ಟು ಸುಮ್ಮನೆ ಹೇಳಿದ್ದು, ನಿನ್ನ ಬಾಡಿಗೆ ಸ್ನೇಕ್ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದೀವಿ ಅಂತ. ಅವ್ರು ಆ್ಯಕ್ಚುಲಿ ಏನು ಇಂಜೆಕ್ಟ್ ಮಾಡಿಲ್ಲ, ಆದರೆ ಅವನು ಸತ್ತೋದ. ಏನಕ್ಕೆ ಅಂದರೆ ಪಾಯ್ಸನ್ ಕೊಡ್ದಿರೇ ಅವ್ನ ಬಾಡಿ ಆ ಪಾಯ್ಸನ್ನ ಕ್ರಿಯೇಟ್ ಮಾಡ್ಕೊಂತು ಒಳಗಡೆ. ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಿಮ್ಮ ಬಾಡಿಯಲ್ಲಿ ಏನು ಇರಲ್ವೋ ಅದನ್ನು ಕ್ರಿಯೇಟ್ ಮಾಡೋ ಶಕ್ತಿ ನಿಮ್ಮ ಬ್ರೈನ್ಗಿದೆ. ನಿಮ್ಮ ಕೈಲಿ ಏನು ಆಗಲ್ಲ ಅಂದ್ಕೊಂಡಿದ್ದೀರೋ ಅದನ್ನು ಕ್ರಿಯೇಟ್ ಮಾಡೋ ಶಕ್ತಿ ನಿಮ್ಮ ಬ್ರೈನಲ್ಲಿದೆ. ಅದನ್ನೇ ನೀವು ವೀಕಾಗಿ ಇಟ್ಕೊಂಡ್ರೆ ಏನೂ ಆಗಲ್ಲ. ನಾನು ಹಂಗೆ ಅನ್ಕೊತಾ ಇದ್ದೆ, ಕರ್ನಾಟಕದಲ್ಲಿ ಈ ಥರ ಫಿಟ್ನೆಸ್ ವೀಡಿಯೋಸ್ ಹಾಕ್ತಿದ್ರೆ, ಸಿನಿಮ್ಯಾಟಿಕಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಹಾಕಿದ್ರೆ ಬರಲ್ಲ ಅಂದ್ಕೊತಿದ್ದೆ. ಬಟ್ ಒಂದು ವೀಡಿಯೋ ಹಾಕಿದೆ ರೀಸೆಂಟಾಗಿ, ಇಷ್ಟು ಜನ ರಿಪ್ಲೈ ಮಾಡಿದ್ರು ಅಂದರೆ, ಇಷ್ಟು ಜನ ಸಪೋರ್ಟ್ ತೋರಿಸಿದ್ರು ಅಂದರೆ, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದೆಯಾ, ಚೆನ್ನಾಗಿದೆ, ನಿಮ್ಮ ಕಂಟೆಂಟ್ ಚೆನ್ನಾಗಿದೆ, ಕನ್ನಡದಲ್ಲಿ ಯಾರೂ ಮಾಡ್ತಾಯಿಲ್ಲ. 600 ಇದೆ, ಈಗ ಆಲ್ಮೋಸ್ಟ್ 900 ಏನೋ ಹೋಗ್ಬಿಟ್ಟಿದೆ. 300 ಫಾಲೋವರ್ಸ್ ನಿಮ್ಗೆ ಕಮ್ಮಿ ಅನ್ಸ್ಬೋದು. ಜಿಮ್ಮಲ್ಲಿ 300 ಕೂರಿಸಿದ್ರೆ ಜಿಮ್ಮೆ ತುಂಬ್ಕೊಂಬಿಡುತ್ತೆ. ಇದಕ್ಕಿದೆ ಪವರು. ನಿಮ್ಮ ಬಾಡಿಗಿಲ್ಲ ಅಂದರೂ ನಿಮ್ಮ ಬ್ರೈನ್ಗಿದೆ ಪವರ್, ನಿಮ್ಮ ಮೈಂಡ್ಗಿದೆ. ದಿನ ಎದ್ದಿದ ತಕ್ಷಣ ನಂಗೆ ಆಗಲ್ಲ, ನನಗೆ ಇವತ್ತು ದರಿದ್ರ ಅಂದ್ಕೊಂಡಿದ್ರೆ ಹಂಗೆ ಇರ್ತೀರ. ದರಿದ್ರ ಹೊಡೆದ್ರು ನಾನು ಗೆಲ್ತೀನಿ ಗುರು, ನಾನು ಮಾಡ್ತೀನಿ ಅಂದರೆ ಈಸಿಯಾಗಿ ಮಾಡ್ತೀರಾ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಮಾಡಿರಿ, ಆಗುತ್ತೆ.